ನಮಸ್ತೆ ಗೆಳೆಯರೇ. ರಾಮ ಮಂದಿರದಲ್ಲಿ ಅಲ್ಲಿರೋರೇ 200 ಕೋಟಿ ಕ್ಯಾಶನ್ನು ಹೊತ್ತಿದ್ದಾರೆ. ರಾಮನಿಗೆ ಸೇರುವಂತಹ ಚಿನ್ನದ ಹಾರವನ್ನು ಹೊತ್ತಿದ್ದಾರೆ. 200 kg ಬೆಳ್ಳಿಯನ್ನು ತೆಗೆದುಕೊಂಡಿದ್ದಾರೆ. ಅದನ್ನು ತೆಗೆದುಕೊಂಡು ಹೋಗಿ ತಮ್ಮ ಮನೆಗೆ ಹೋಗಿ ಅದನ್ನ ಜಾಗನೋ ಏನೋ ತೆಗೆದುಕೊಂಡಿದ್ದಾರೆ. ಇಲ್ಲಿ ಬಡವರು ಕೊಟ್ಟಿರುವ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾಕೋ ಹುಂಡಿ ಹಣವನ್ನು ಅವರು ಯಾವುದೇ ಭಯ ಇಲ್ಲದೆ, ಭಕ್ತಿ ಇಲ್ಲದೆ ಆ ಥರ ಮಾಡ್ತಾಯಿದ್ದಾರೆ ಅಂದರೆ ಇನ್ನು ಸಾಮಾನ್ಯ ಜನರಿಗೆ ಯಾವ ರೀತಿ ಆಗುತ್ತೆ? ಕಾಗೆಯನ್ನು, ಬೆಳ್ಳಿಯ ಕಾಗೆ ಅನ್ನಂದರೆ ತಪ್ಪಾಗುತ್ತೆ. ಕಾಗಭೂಸುಂಡಿ ಅಂತ ಅಂದರೆ ಹಿಂದೂ ಪುರಾಣಗಳಲ್ಲಿ ಕಾಗಭೂಸುಂಡಿ ಅವರು ರಾಮ ಭಕ್ತರಾಗಿದ್ದ ಜ್ಞಾನಿ ಎಂದು ಹೇಳಲಾಗುತ್ತೆ. ಇಲ್ಲಿ ಹಿಂದೂ ಪುರಾಣದಲ್ಲಿ ಅವರು ಕಾಗೆಯ ರೂಪದಲ್ಲಿ ಇದ್ದು ಗರುಡನಿಗೆ ರಾಮಕಥೆಯನ್ನು ಹೇಳಿದರೆಂಬ ಕಥೆ ಇದೆ. ಈ ಬೆಳ್ಳಿಯ ಕಾಗಭೂಸುಂಡಿಯನ್ನು ಕೊಟ್ಟಿದ್ದಾರೆ, ಅದು ಕೂಡ ಮಿಸ್ಸಿಂಗು. ಇದನ್ನೆಲ್ಲ ಯಾರು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಶ್ರೀರಾಮನಿಗಾಗಿ ಎಷ್ಟೋ ಜನ ಮನೆಯಿಂದ ದೇಣಿಗೆಯನ್ನು ಸಂಗ್ರಹ ಮಾಡಿ ಅಲ್ಲಿಗೆ ಹೋಗಿ ತಲುಪಿಸಿದ್ದಾರೆ. ಭಾರತದಲ್ಲಿ ಪ್ರತಿಯೊಬ್ಬ ಮನೆಯಿಂದ ಕೂಡ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಈ ದೇಣಿಗೆ ಎಲ್ಲ ಅಲ್ಲಿ ಹೋಗಿ ತಲುಪದೆ ಯಾರ್ದೋ ಮನೆಗೆ ತಲುಪ್ತಾ ಇದೆ. ಯಾರದ್ದು ಮನೆಗೆ ಹೇಗೆ ತಲುಪ್ತಾ ಇದೆ? ಅಲ್ಲಿರುವಂತಹ ವ್ಯಕ್ತಿಗಳಿಂದ. ಈಗ ಎಫ್ ಐ ಆರ್ ಆಗಿದೆ, ಶಿಕ್ಷೆ ಆಗಬೇಕು ಅನ್ನೋದಕ್ಕೆ FIR ತಡವಾಗಿದ್ದಕ್ಕೆ ಕೆಲವೊಂದು ಅನುಮಾನ ಬರುತ್ತೆ. ಇಲ್ಲಿ ಮತ್ತು ಚಿನ್ನದ ಹಾರ, ರಾಮನಿಗೆ ಸಲ್ಲಬೇಕಾದ ಚಿನ್ನದ ಹಾರವನ್ನು ತೆಗೆದುಕೊಂಡಿದ್ದಾರೆ. ಬೆಳ್ಳಿಯ ಬಿಸ್ಕೆಟ್ 200 kg, ತಲಾ 1 kg ಇರುವಂತಹ ಬೆಳ್ಳಿಯನ್ನು ಅದು ಕೂಡ ರಿಸಿಪ್ಟ್ ಇಲ್ಲದೆ ಅವರು ಸ್ವೀಕಾರ ಮಾಡಿ, ಅದು ಕೂಡ ಮಿಸ್ಸಿಂಗು. ಇದು ಹೇಳಿದ್ದಾರೆ, ಯಾರು ಕೊಟ್ಟವರೇ ಹೇಳಿದ್ದಾರೆ. ಆನ್ ಬಿಹಾಫ್ ಆಫ್ ದಿ ಎಂಟೈರ್ ಸಿಂಧಿ ಕಮ್ಯುನಿಟಿ 200 ಸಿಲ್ವರ್ ಬ್ರಿಕ್ಸ್ ಮೇಡ್ ಈಚ್ ವೇಯಿಂಗ್ 1 kilogram ಆ್ಯಂಡ್ were handed over to Champatra in Ayodhya on January 26, 2021 for the Ram temple. We didn't receive a receipt at the time. ರಿಸಿಪ್ಟ್ ಕೂಡ ಕೊಟ್ಟಿಲ್ಲಂತೆ. ಈ ರೀತಿ ಮಾಡ್ತಾ ಇದ್ದಾರೆ. ಇದು ಬಹಳ ಅನ್ಯಾಯ ಆಗುತ್ತಾ ಇದೆ. ದೇವರಿಗೆ ಮೋಸ ಮಾಡ್ತಾರೆ ಅಂತ ಅಂದರೆ ಇನ್ನು ಪ್ರಜೆಗಳಿಂದ, ಚಿಕ್ಕ ಫ್ಯಾಮಿಲಿಯಿಂದ ಎಷ್ಟು ದುಡ್ಡನ್ನು ಕೊಳ್ಳೆ ಹೊಡೆಯಲ್ಲ ಇವರು. ಅಲ್ಲಿ ದಿನಕ್ಕೆ 8 ರಿಂದ 10 ಲಕ್ಷ ರೂಪಾಯಿ ದೇಣಿಗೆ ಬರುತ್ತೆ ಅಂತೆ. ಹಬ್ಬ ಹರಿದಿನ ಇದ್ದಾಗ 50 ರಿಂದ 60 ಲಕ್ಷ ಅಂತೆ. ಈ ಥರ ದುಡ್ಡು ಈಗ ನಾವೆಲ್ಲೋ ಕೂತ್ಕೊಂಡು ಹೇಳ್ತಾ ಇದ್ದೀವಿ ಅಂತ ಅಂದರೆ ಇದು ನಮ್ಮ ಜವಾಬ್ದಾರಿ. ಯಾರಿಗೋ ಒಂದು 4 ಜನಕ್ಕೆ ಅರ್ಥ ಆಗುತ್ತೆ ಅನ್ನೋ ಒಂದು ಮನೋಭಾವನೆ. ಹಾಗಾಗಿ ಇದು ವಿಪಕ್ಷ ಅವರೇ ಕೇಳುವಂಥದ್ದಲ್ಲ, ಇದು ಜನರು ಕೇಳುವಂಥದ್ದು. ಜನರು ಒಗ್ಗಟ್ಟಾಗಿ ಕೇಳಬೇಕು. ಅಂಥವರಿಂದ ಇಡೀ ರಾಮ ಮಂದಿರಕ್ಕೆ ಅವಮಾನ ಆಗುತ್ತೆ. ಅಂಥವರಿಂದ ದೇಶಕ್ಕೆ ಅವಮಾನ. ದೇಶದಲ್ಲಿರುವ ಜನರಿಗೆ ಮೋಸ ಮಾಡ್ತಾರೆ ಅವರು. ಅಂಥವರಿಗೆ, ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅವರಿಗೆ.